ಹಾವಾಗ ಬದಲಾಗ್ಬಿಟ್ಲಲ್ಲಪ್ಪ. ಸಾಕ್ಸ್ ತೆಗ್ದಿದ್ದಕ್ಕೆ ಹಾಗಾಯ್ತೇನೋ. ಸುಮನ ತೆಗಿ. ಸುಮ್ಮನೆ ಏನ್ ಜೋಕ್ ಮಾಡಿದ್ಲು ಅಂತ ನಗ್ತಿದ್ದಾರೆ ಬೊಟ್ಟಮ್ಮ. ಯಾಕೆ ನಗ್ತಾ ಇದೀಯ ನೀನು? ಸಾಕ್ಸ್ ತೆಗೆದ್ರೆ ಹಾವಾಗ ಬದಲಾಗುತ್ತೆ ಅಂತ ನಿಮಗ್ ಗೊತ್ತಿದ್ರು ಆ ವಿಷಯನ ಮರ್ತ್ಬಿಟ್ಟಿದ್ದೀರಾ ನೈನಿ? ಈಗ ಉಲ್ಲುಚಿ ಹಾವಾಗಿ ಬದಲಾಗಿದ್ದಾಳೆ, ಮತ್ತೆ ಮಗುವಾಗಿ ಯಾರು ಬದಲಾಯಿಸ್ತಾರೆ? ಅಂದ್ರೆ ಹೀಗ್ ಬದ್ಲಾಗ್ಬೇಕು ಅಂತಲೇ ಅರ್ಶನ ಹಚ್ತಿದ್ಯಾ ದೊಡ್ಡ ಬಟ್ಟಮ್ಮ? ಹೌದು ವಿಶಾಲ್ ಅವ್ರೆ. ಅರ್ಶನ ಹಚ್ಚಿದ್ರೆ ವಾಸಿ ಆಗುತ್ತೆ ಅಂತ ನಾನು ಸುಳ್ಳು ಹೇಳಿದೆ. ಎಲ್ಲಿಗೆ? ಅಯ್ಯ ಸಿಟ್ ಬರಲ್ವಾ ಮತ್ತೆ? ಹಾವು ಮತ್ತೆ ಮಗು ಆಗ್ಬೇಕು ಅಂದ್ರೆ ಸಾಕ್ಸ್ ಹಾಕ್ಬೇಕು. ಹಾವ್ಗೆ ಸಾಕ್ಸ್ ಹೇಗೆ ಹಾಕ್ತಾರೋ ಬಲ್ಲಮ್ಮ? ಮತ್ತೆ ಆವತ್ತು ವಿಶಾಲಾಕ್ಷಿ ಹಾವಿನ ಮರಿನ ಮಗು ಆಗಿ ಹೇಗ್ ಬದಲಾಯಿಸಿದ್ಲು? ಶಿವಭಕ್ತಿ ಆಗಿರೋದ್ರಿಂದ ಅವಳಿಗ ಶಕ್ತಿ ಇದೆ ಚಿಕ್ಕಮ್ಮ. ಇನ್ ಮುಂದೆ ಹಾವಿನ ಮರಿಯಾಗೆ ಇದ್ಬಿಡ್ತಾಳ ಉಲೂಚಿ? ಇಲ್ಲ, ಅವಳು ಮತ್ತೆ ಮಗುವಾಗಿ ಬದಲಾಗಬೇಕು ಅಂದ್ರೆ ವಿಶಾಲಾಕ್ಷಿ ಆದ್ರೂ ಬರ್ಬೇಕು, ಇಲ್ಲ ಅಂದ್ರೆ ನಾನಾದ್ರೂ ಮಾಮೂಲಿ ಸ್ಥಿತಿಗೆ ಇವಳನ್ನ ತರಬೇಕು. ಆ ಕೆಲಸ ಮಾಡೋದು ಹೊಡ್ಬಿಟ್ಟಮ್ಮ. ನೀನು ಈ ವಿಷಯನ ಪ್ಲೀಸ್ ತಮಾಷೆಯಾಗಿ ತಗೋಬೇಡ. ವಿಕ್ರಾಂತ್ ಅವ್ರೆ, ಹಾವಾಗಿ ಸ್ವಲ್ಪ ಹೊತ್ತಾದ್ರೂ ಇರ್ಲಿ ಬಿಡಿ. ನನ್ ಜೊತೆ ನನ್ ಮಗು ಉಲುಚಿ ಸ್ವಲ್ಪ ಹೊತ್ತು ಆಟ ಆಡ್ಲಿ. ಅವಳ ಲಾಲನೆ ಪಾಲನೆ ನೋಡ್ಕೋತೀನಿ. ಅಮ್ಮ, ಸುಮನ, ಸುಮನ ಸುಮನ ಲಾಲನೆ ಪಾಲನೆ ನೋಡ್ಕೋತಾಳಂತ ಹೇಳು. ಸತ್ತ ಹೋಗ್ ನನ್ ಕಣ್ಮುಂದೆ. ಸುಮನ ನಿಲ್ಲು. ಸುಮ್ಮಿ ಅಯ್ಯೋ ಬಿಡಕ್ಕ. ಏನ ಮಾಡ್ತಿದ್ಯಾ ಸುಮನ? ಸಾಯಿಸ್ಬಿಡ್ತೀಯ ಹೇಗೆ? ಹೇಳ್ದೆ ಅಲ್ವಾಕ ಸಾಯಿಸ್ತೀನಿ ಅಂತ. ಯಾರಾದ್ರೂ ಸರಿ, ಎಷ್ಟು ಸಲ ಅಂತ ಮೋಸ ಹೋಗ್ತಾರೆ ನೈನಿ? ನಿನ್ನೆ ಈ ಪೆಟ್ಟು ದುರಂದರನ್ ತಲೆಗ್ ಬೀಳ್ಬೇಕಿತ್ತು. ಹೊಡೆದು ಸಾಯಿಸ್ಬಿಡ್ತೀಯೇನೆ ನೀನು? ಸಿಟ್ಟು ಬರಿಸ್ಬಿಡಿ ಆಂಟಿ. ಅಯ್ಯ ದೊಡ್ಡ ಬಟ್ಟಮ್ಮ ಸತ್ತಿದಾರ ಬದುಕಿದಾರ ನೋಡಿ. ಸತ್ರೆ ಸಾಯಿಲಿ. ಉಸಿರಾಡ್ತಿದ್ದಾರೆ. ಇನ್ನೂ ಪ್ರಾಣ ಇದ್ಯಾ ಇವಳನ್ನ? ಸುಮ್ನೆ ತಲೆ ಕಡಿದೆ ನಿಂಗೆ? ನಿನಗ್ ಹುಚ್ಚಿಡ್ದಿದ್ಯಾ? ನನಗಲ್ಲ ಅಕ್ಕ, ಈ ಮುದ್ಕಿನ ಬ್ಲೈಂಡ್ ಆಗಿ ನಂಬ್ತಿರಲ್ಲ ನೀವ್ ಹುಚ್ಚರು. ಅಮ್ಮನವ್ರ ಪಾದದ ಹತ್ರ ಇರುವಂತ ಅರಿಶಿನ ತಂದಿದ್ದಕ್ಕೆ, ನನ್ ಮಗುಗ್ ವಾಸಿ ಆಗತ್ತೆ ಅಂತ ಹೇಳಿದಿಕ್ಕೆ
ನೀವೆಲ್ರೂ ನನ್ಗೆ ಬಲವಂತ ಮಾಡಿದ್ರಿ. ಈಗ ನನ್ ಮಗ್ಳು ಹಾವಾಗ ಬದ್ಲಾಗ್ಬಿಟ್ಟಿದ್ದಾಳೆ. ಮತ್ತೆ ಇವಳು ಮನುಷ್ಯನಾಗ್ ಬದ್ಲಾಗಲ್ಲ. ಸುಮನಾ, ಪಾತ್ರ ಪಡ್ಬೇಡ. ವಿಶಾಲಾಕ್ಷಿ ಬರ್ದೇ ಇದ್ರು ದೊಡ್ಡ ಬೊಟ್ಟ ಮನೆ ಮತ್ತೆ ಉಲೂಚಿನ ಹುಡುಗಿಯಾಗಿ ಬದಲಾಯಿಸ್ತಾಳೆ. ಆ ವಿಷಯ ಹೇಳೋ ಅಷ್ಟರಲ್ಲೇ ನೀವು ತಲೆ ಮೇಲೆ ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪ ಹೋಗಿ ಮಾಡಿದ್ಯಾ. ನೋಡ್ತೀನಿ ಬಾವಾ, ಅವಳು ಗೆದ್ದ ಮೇಲೆ ಮತ್ತೆ ನನ್ ಮಗ್ಳೇನಾದ್ರೂ ಮೊದ್ಲಿನ ತರ ಆಗ್ಲಿಲ್ಲ ಅಂತಂದ್ರೆ ಈ ಮನೆಯಿಂದ ದೊಡ್ಡ ಬೊಟ್ಟಮ್ಮ ಜೀವಂತವಾಗಿ ಹೋಗಲ್ಲ. ಏನು ಅಂದ್ರೆ ಆ? ಇಷ್ಟೊಂದ್ ದ್ವೇಷ ಇಟ್ಕೊಂಡಿದ್ದಾಳೆ. ನಾಳೆ ನನ್ನನ್ನು ಏನಾದ್ರೂ ಮಾಡ್ಬಿಟ್ರೆ ಅನ್ಭವಿಸ್ಬೇಕು. ಅವ್ರವ್ರು ಮಾಡಿದ ಕರ್ಮಕ್ಕೆ ಅವ್ರು ಅನ್ಭವಿಸ್ಲೇಬೇಕು. ಸುಮ್ನಿರಿ ಚಿಕ್ಕಪ್ಪ. ಎಲ್ರೂ ಹಾಗೆ ಹೇಳ್ತಿದ್ರೆ ಏನು ತೋಚದೆ ಇರೋ ಸ್ಥಿತಿ ಕೊಟ್ಟೋಗ್ತಾರೆ. ಬ್ರೋ, ಇವಾಗೇನು ಮಾಡೋದು? ನೀವೇನ್ ಮಾಡ್ತಿರೋ ಏನೋ. ಸುಮನಾ ಮಾತ್ರ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಏನೋ ಮಾಡಕ್ ಹೊರಟಿದ್ದಾಳೆ. ದೊಡ್ಡ ಬೊಟ್ಟಮ್ಮ ಬದುಕ್ತಾಳ, ಉಲೂಚಿ ಮಗುವಾಗಿ ಬದಲಾಗ್ತಾಳ. ಈ ಎರಡರಲ್ಲಿ ಯಾವುದೋ ಒಂದನ್ನ ನಿಜ ಮಾಡ್ತಾಳೆ ನನ್ ಚಿಕ್ಕ ಸೊಸೆ. ಹಲ್ಕಿಸ್ಕೊಂಡು ಮನೆಗ್ ಬಂದಿತ್ತು ಮುದಿ ಹಾವು. ಮನುಷ್ಯ ರೂಪದಲ್ಲಿ ಇದ್ದಿದ್ರಿಂದ ಹೊಡೆದಿದ್ದಕ್ಕೆ ಕೆಳಗ್ ಬಿತ್ತು. ಅದೇ ಹಾವಾಗಿ ಎದ್ದಿದ್ರೆ ತಲೆ ಪುಡಿ ಪುಡಿ ಆಗಿರೋದು. ಏಯ್ ಸುಮನಾ, ನೀನೇನು ರೌಡಿ ಅನ್ಕೊಂಡಿದ್ಯಾ ಏನೋ? ಯಾಕೆ? ಅವ್ರಿಗೆ ಹಾಗೆ ಹೊಡೆದೆ? ರೌಡಿಗಳ್ ಮಾತ್ರ ಹೊಡಿಯಲ್ಲ ರೀ. ಸಿಟ್ಟೇರಿದ್ರೆ ಯಾರಾದ್ರೂ ಸರಿ ನಂತರನೇ ಅವಳಿಗೆ ಹೊಡಿತಿದ್ರು. ಪ್ರಜ್ಞೆ ಬರತ್ತಲ್ಲ ಮತ್ತೆ ಹೊಡಿತೀನಿ, ಸತ್ ಹೋಗ್ತಾಳೆ. ನೀನು ಮಾಡಿದ ಕೆಲಸ ನನಗೆ ಇಷ್ಟ ಆಗಲಿಲ್ಲ. ನಾನ್ ತಪ್ಪು ಮಾಡಿಲ್ಲ. ನನ್ ಮಗ್ಳು ತಂಟೆಗೆ ಬಂದಿದ್ದಕ್ಕೆ ಶಿಕ್ಷೆ ಕೊಟ್ಟೆ. ಹುಚ್ಚಾಟ ಆಡಿದ್ದು ದೊಡ್ಡ ಬೊಟ್ಟಮ್ಮ. ನಾಗಲಕ್ಷ್ಮಿ ಅಮ್ಮವ್ರ ಪಾದದ ಹತ್ರ ಇರೋ ಅರ್ಶನ ತಗೊಂಡ್ ಬಂದು ಉಲುಚಿ ಕಾಲ್ ಸರಿ ಮಾಡ್ತೀನಿ ಅಂತ ನಾಟಕ ಆಡಿದ್ಲು. ಜೊತೆಗೆ ಬೇರೆ ನಗ್ತಾಳೆ. ಸಿಟ್ಟೇರಿ ಒಂದು ಕೊಟ್ಟಿದ್ದಕ್ಕೆ ಪ್ರಜ್ಞೆ ತಬ್ಬಿದ್ಲು. ಇನ್ನು ಅವಳು ಉಸಿರಾಡ್ತಿರೋದಕ್ಕೆ ನೀನು ಆರಾಮಾಗಿದೀಯಾ? ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಜೈಲಿಗೆ ಹೋಗಿರ್ತಿದ್ದೆ ನೀನು. ನನಗೂ ನ್ಯಾಯದ ಬಗ್ಗೆ ಸ್ವಲ್ಪ ಗೊತ್ತಿದೆ ರೀ. ನನ್ ಮಗ್ಳಿಗೇನೋ ಮಾಡಕ್ ಬಂದಿದ್ಲು ಅಂತ ಸಾಕ್ಷಿ ಆಧಾರಗಳನ್ನ ತೋರಿಸ್ತೀನಿ. ಆತ್ಮರಕ್ಷಣೆಗೋಸ್ಕರ ನನ್ ಮಗ್ಳನ್ ಕಾಪಾಡ್ಕೊಳ್ಳೋದಕ್ಕೆ ಹೊಡೆದಾಗ ಸತ್ ಹೋದ್ಲು ಅಂತ ನಾನ್ ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತೀನಿ. ಬಿಟ್ಬಿಡ್ತಾರೆ. ನಿನ್ನ ಬುದ್ಧಿವಂತಿಕೆಯಿಂದ ಏನು ಸಲ್ಸಕ್ಕಾಗಲ್ಲ. ಅದೆಲ್ಲ ಬೇಕಾಗಿಲ್ಲ ರೀ. ಸಾಕ್ಸ್ ತೆಗ್ದು ಅರ್ಶನ ಹಚ್ಚಿದಕ್ಕೆ ನನ್ ಮಗ್ಳು ಹಾವಾಗಿ ಬದ್ಲಾದ್ಲು. ಮತ್ತೆ ಮಗು ಆಗ್ಬೇಕು ಅಂದ್ರೆ ವಿಶಾಲಾಕ್ಷಿ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ಮುದಿ ಹಾವು ದೊಡ್ಡ ಬೊಟ್ಟಮ್ಮನೆ ಸಾಕ್ಸನ್ ಹಾಕಿ ನನ್ ಮಗ್ಳನ್ನ ಮೊದ್ಲು ಹೇಗಿದ್ಲೋ ಹಾಗೆ ಮಾಡ್ಬೇಕು ಅಂತಿದ್ದೀನಿ. ಇಲ್ಲ ಅಂದ್ರೆನಾ? ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಈ ಜನ್ಮದಲ್ಲಿ ಹೇಳಲ್ಲ. ಈಗ ಬಾಯಿ ಮುಚ್ಚ ಸಾಕು. ಈ ಮನೆಯಲ್ಲಿ ನಿನ್ ಕಾಲಿಟ್ಟಾಗಿಂದ ಜಗಳಗಳು ಮನಸ್ತಾಪಗಳು ನಡೀತಾನೆ ಇದಾವೆ. ಇನ್ಮೇಲೆ ನಮ್ ಕುಟುಂಬದಲ್ಲಿ ಅಶಾಂತಿ ಬರಬಾರದು. ಎಲ್ರು ನನ್ಗೆ ಅನ್ನಿ. ಅಶಾಂತಿ ನನ್ನಿಂದಲ್ಲ ರೀ. ನೀವು ಅತಿಯಾಗಿ ಗೌರವ ತೋರಿಸುವಂತ ಪೂಜಿಸುವಂತ ಶ್ರೀಮತಿ ನೈನಿ ದೇವಿ ಅವರು ಹಾವುಗಳನ್ನ, ಕೋತಿಗಳನ್ನ, ಗಿಳಿಗಳನ್ನ, ಹೀಗೆ ಝೂವಲ್ಲಿರುವಂತ ಎಲ್ಲಾ ಪ್ರಾಣಿಗಳನ್ನ ಮನೆಗೆ ಕರ್ಸೋದಿಕ್ಕೇನೆ ಹೀಗೆ ಶಾಂತಿ ಇಲ್ದಿರೋ ಹಾಗಾಗಿದೆ ಅಂತ ತಿಳ್ಕೊಳ್ಳಿ. ಬಾಯಿ ಮುಚ್ತೇನೆ? ಎಷ್ಟು ಕಿರಿಸ್ತೀಯ? ಅದಕ್ಕೆ ಒಳ್ಳೇದ್ ಮಾಡ್ತಾರೆ ಹೊರತು ಅನ್ಯಾಯ ಮಾಡಲ್ಲ. ಮೂಕ್ ಪ್ರಾಣಿಗಳ ಜೊತೆ ಸವಾಸ ಮಾಡಿದ್ರು ಕೂಡ ಅದರಿಂದ ಯಾರಿಗೂ ಹಾನಿ ಆಗದಿರೋ ಹಂಗ್ ನೋಡ್ಕೊಂಡಿದ್ದಾರೆ ಅವರು. ಮಾಡಿದ್ಲು ಬಿಡಿ ದೊಡ್ಡದಾಗಿ. ಆ ನಾಗರಾಜ ನನ್ ಗರ್ಭಿಣಿ ಇದ್ದಾಗ ಕಚ್ಲಿಲ್ವಾ? ಮೊನ್ನೆ ದೊಡ್ಡ ಬೊಟ್ಟಮ್ಮ ನಿಮ್ಮಮ್ಮನ್ ಕಚ್ಲಿಲ್ವಾ? ಆ ನೈನಿಂದ ಆಗೋ ಕಷ್ಟಗಳ ಬಗ್ಗೆ ನೀವ್ ಹೇಳೋದಿಲ್ಲ. ಛೀ, ನಿನ್ನ ಹತ್ರ ಮಾತಾಡೋದಕ್ಕಿಂತ ಹೋಗೋದೇ ಬೆಸ್ಟು. ನೀವ್ ಎಲ್ಲ ಹೋದ್ರೂ ಸರಿ, ಇವತ್ತು ನನ್ ಮಗ್ಳು ಉಲುಚಿನ
ದೊಡ್ಡಬೊಟ್ಟಮ್ಮ. ಮತ್ ಯಾಕೆ ಮಾತಾಡ್ತಾನೆ ಇಲ್ವಲ್ಲ? ಎಚ್ಚರ ಪಡಿಸೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕಣೋ. ಡಾಕ್ಟರ್ನ ಕರ್ಸಿದ್ರೆ ಬೆಟರ್ ಅನ್ಸುತ್ತೆ. ಪ್ರಾಣಿಗಳ ಡಾಕ್ಟರ್ನ. ನೀನ್ ಮತ್ತೆ ಹುಷಾರ್ ತಪ್ಪಿದ್ಯೇನೆ? ಅಯ್ಯೋ ನನ್ಗಲ್ಲ ರೀ, ಇವಳಿಗೆ. ಆ, ಚಿಕ್ಕಪ್ಪ, ದೊಡ್ಡಬೊಟ್ಟಮ್ಮ ಸರ್ಪ ಜಾತಿಯವರಾಗಿರೋದ್ರಿಂದ ವೆಟರ್ನರಿ ಡಾಕ್ಟರ್ನ ಕರ್ಸಕ್ ಹೇಳ್ತಿದ್ದಾರೆ. ಓ, ಯಾರನ್ನೂ ಕರಿಬೇಕಾಗಿಲ್ಲ. ಆ, ಸುಮನ, ಯಾಕೆ ನೀನ್ ಬೆಂಕಿ ಅಂಟಿಸ್ಕೊಂಡ್ ಪಂಚ್ ತಂದಿದ್ಯಾ? ಒಲಿಂಪಿಕ್ಸ್ಗೆ ಏನಾದ್ರೂ ಹೋಗ್ತಿದ್ಯಾ ಸುಮನ? ಜ್ಯೋತಿನ್ ಹಿಡ್ಕೊಂಡು ಮನೆಯಿಂದ ಮೊದಲನೇ ಓಟ ನೀನೇ ಓಡ್ಬೇಕು ಅಂತಿದ್ಯಾ? ಸುಮನಾಗೇನಾದ್ರೂ ಸಿಟ್ಟಿ ಇರಿದ್ರೆ ಅದೇ ಜ್ಯೋತಿಯಿಂದ ನಿಮ್ ಪ್ಯಾಂಟ್ ಅಂಟಿಸ್ತಾಳೆ, ಹುಷಾರು. ಹೇ ಅಯ್ಯಯ್ಯೋ. ಸುಮನ, ಏನಾಯ್ತು ನಿನಗೆ? ಬೆಂಕಿ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ? ನೀವೆಲ್ರೂ ಸೇರಿ ದೊಡ್ಡಬೊಟ್ಟಮ್ಮನ ಎಬ್ಸಿ ನಾನ್ ಬರೋಕ್ಕೂ ಮುಂಚೆ ಅವಳನ್ನ ಕಳಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ ಬಾವಾ? ನೀನ್ ಹೊಡೆದಿರೋ ಏಟ್ಗೆ ದೊಡ್ಡಬೊಟ್ಟಮ್ಮನ್ ಪರಿಸ್ಥಿತಿ ಗಂಭೀರ ಆಗುತ್ತೇನೋ ಅಂತ ಇವಳು ನೆಪ್ಸೋದಿಕ್ಕೆ ಪ್ರಯತ್ನ ಮಾಡ್ತಿದೀವಿ, ತಿಳ್ಕೊ. ಅವಳಿಗೆ ಎದ್ದ ತಕ್ಷಣ 1 ನಿಮಿಷನಾದ್ರೂ ಇರ್ತಾಳ. ತಕ್ಷಣ ಹಾವಾಗ ಬದಲಾಗಿ ನಮ್ಮೆಲ್ರಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಆವಾಗ ಬದಲಾಗಿರೋ ಉಲುಚಿ ಪಾಪು ಪರಿಸ್ಥಿತಿ ಏನು? ಇನ್ಮೇಲೆ ಹಾಗೆ ಇರ್ಬೇಕಾ? ಎಲ್ಲಿದೆ ಅಂತ? ಯಾವ್ದೋ ಸೋಫಾ ಕೆಳಗ್ ನುಗ್ಗಿ ಸಂತೋಷವಾಗಿ ಆಟ ಆಡ್ಕೋತಾ ಇರ್ತಾಳೆ. ನನಗೂ ಸಂತೋಷ ಸಿಗ್ಬೇಕಲ್ವಾ? ಇಲ್ಲ ಅಂದ ಮಾತ್ರಕ್ಕೆ ನಿನ್ನ ಹೊಟ್ಟೆ ಊರಿಲಿ ಇಡೀ ಮನೆನ ಸುಡ್ಬೇಕೇನೆ? ಅಮ್ಮ, ಏನ್ ಮಾಡೋದಕ್ಕೆ ಅಂತ ಅದನ್ನ ತಂದಿದ್ಯಾ? ದೊಡ್ಡಬೊಟ್ಟಮ್ಮನ್ನ ಸುಟ್ಟು ಹಾಕೋಣ ಅಂತ. ಆ, ಸುಮನ, ಹೈ, ಏಯ್, ನಿನಗೇನಾದ್ರೂ ಹುಚ್ಚ? ಇವಳಿನ್ನು ಜೀವಂತವಾಗೇ ಇದ್ದಾಳೆ. ಹಾಗಾದ್ರೆ ಪ್ರಾಣ ಹೋಗೋ ತನಕ ಕಾಯಿರಿ. ಮಾಮ್, ಏನ್ ಮಾತಾಡ್ತಾ ಇದ್ರ ನೀವು? ಇನ್ನೇನ್ ಮತ್ತೆ ಕಂದ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಉಲೂಚಿ ಪುಟ್ಟಿ ಮತ್ತೆ ಹಾವಾಗ ಬದಲಾಗಿದ್ದಕ್ಕೆ ಸುಮನನ್ಗೆ ಎಷ್ಟು ನೋವಾಗಿರ್ಬೇಕು. ಆಸ್ತಿನ ಕಳ್ಕೊಂಡಿದೀನಿ ಇನ್ನು ಡಿಪ್ರೆಷನ್ ಅಲ್ಲಿದ್ದಾಳೆ ಸುಮನ. ಅಯ್ಯೋ, ದೊಡ್ಡಬೊಟ್ಟಮ್ಮಂಗೆ ಪ್ರಜ್ಞೆ ಬರೋವರೆಗೂ ಕಾಯೋ ತರ ಕಾಣ್ತಿಲ್ವಲ್ಲ ನೀವು? ಅವಳೇನಾದ್ರೂ ಎದ್ರೆ ಇರೋದಿಲ್ಲ, ಓಡ್ ಹೋಗ್ತಾಳೆ. ಇವ್ರು ಹೊರಟು ಹೋದ್ರೆ ವಿಶಾಲಾಕ್ಷಿ ಬಂದ್ಮೇಲೆ ಉಲೂಚಿನ ಮತ್ತೆ ಮೊದಲಿನಂತೆ ಬದಲಾಯಿಸ್ತಾಳೆ. ನನಗ್ ನಂಬಿಕೆ ಇಲ್ಲ. ಈ ಮುದುಕಿ ನನ್ ಮಗ್ಳ ಪಾದಕ್ಕೆ ಅರ್ಶನ ಹಚ್ಚಿದ್ಲೋ ಇನ್ನೇನಾದ್ರೂ ಹಚ್ಚಿದ್ಲೋ ಯಾರಿಗ್ ಗೊತ್ತು? ನಿನ್ ಮೊದ್ಲು ಆ ಪಂಜನ್ನ ಆಚೆ ತಗೊಂಡು ಹೋಗಿ ಆರ್ಸು. ಸಾರಿ ಅಕ್ಕ. ದೊಡ್ಡಬೊಟ್ಟಮ್ಮನ ನೀವ್ ಹೇಗೋ ಎಬ್ಸಕ್ ಆಗದೆ ಇರೋದ್ರಿಂದ ನಾನೇ ಅವಳು ಬಾಯ್ ಬಡ್ಕೊಂಡು ಎದ್ದೇಳೋ ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಏ, ಶಟ್ ಅಪ್. ತಲೆ ಕೆಡಿದೆ ನಿಂಗೆ? ಈ ತರ ಕಪ್ಪಿ ಚೇಷ್ಟೆಗಳು ಮಾಡ್ಕೊಂಡು ಇಡೀ ಮನೆನ ಸುಡೋ ಆಗಿದೆಯಾ ನೀನು? ಆಗೆಲ್ರೂ ಸುಟ್ಟು ಬೂದಿ ಆಗ್ತೀವಿ ಕಣೆ. ಆ, ಸತ್ರೆ ಸಾಯ್ತೀನಿ ಬಿಡಿ. ಹೆತ್ತ ಮಗ್ಲಿಲ್ಲ ಅಂದ್ಮೇಲೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು. ನಿನ್ ತಲೆ, ನಿನ್ನ ಸ್ವಾರ್ಥಕ್ಕೋಸ್ಕರ ಎಲ್ರೂ ಬಲಿ ಕೊಟ್ಬಿಡ್ತೀಯಾ? ನೀವ್ ಮಾಡಿದ್ದೇನು? ಕರೆಕ್ಟ್. ಫೈರ್ ಜೊತೆ ಬಂದಿದ್ದಾಳೆ ಸುಮನ. ಯಾರೇನ್ ಹೇಳಿದ್ರು ಕೇಳಲ್ಲ ಇವಾಗ. ಅಯ್ಯೋ, ದೊಡ್ಡಬೊಟ್ಟಮ್ಮ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ
ಸಜೀವ ದಹನ ಮಾಡ್ಬೇಕು ಅನ್ಸುತ್ತೆ. ಪಾಪ ಪಾಪ ಅತ್ತೆ, ಅಂತ ಕೆಲ್ಸ ಎಲ್ಲ ಮಾಡ್ಬಾರ್ದು. ಯಾಕೆ ಮಾಡಬಾರ್ದು? ಅಮ್ನೋರ್ ಅರ್ಶನ ತಂದಿದ್ದೀನಿ ಅಂತ ಸುಳ್ಳು ಹೇಳಿ ಸುಮನನ್ಗೆ ಮೋಸ ಮಾಡಿದಾಳೆ ಇವಳು. ಮನ್ಸ್ಗಾಗಿರೋ ಗಾಯಕ್ಕೆ ಔಷಧಿ ಸಿಗೋದಿಲ್ಲ. ನೀವು ತುಪ್ಪ ಸುರಿತಿದ್ದೀರಾ ಅಂತ ಅರ್ಥ ಆಯ್ತು. ಸುಮ್ನೆ ಸುಮ್ಮನಂಗ್ ಸಿಟ್ಟು ಬರ್ಸಿದ್ರೆ ನಷ್ಟ ಆಗೋರ್ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ, ನೆನ್ಪಿಟ್ಕೊಳ್ಳಿ. ಸಂಕಟ ಬಂದಾಗ ವೆಂಕಟರಮಣ. ನಿಮ್ ಬಾಯಿಂದ ದೇವ್ರ ಹೆಸರು ಬರೋದು ಅಂದ್ರೆ ಆಶ್ಚರ್ಯನೇ ಅತ್ತೆ. ಅಯ್ಯೋ, ನಮ್ಮ ಮಾಮ್ ಏನಾದ್ರು ದೇವನಾ? ಹಾ, ಅದಕ್ಕಿಂತ ಜಾಸ್ತಿನೇ. ಏಯ್ ಹಾಸಿನಿ, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ನೀವ್ ಸುಮ್ನಿರಿಯತ್ತೆ. ದೊಡ್ಡ ಬೊಟ್ಟಮ್ಮ ಇವತ್ತಿಲ್ಲೇ ಈಗ್ಲೇ ಬೂದಿ ಆಗೋ ಹಾಗೆ ಮಾಡ್ತೀನಿ. ಅಯ್ಯೋ, ಒಂದ್ ಹೆಜ್ಜೆ ಮುಂದೆ ಇಟ್ರು ಸತ್ತು ಹೋಗ್ತೀಯ. ಹೆದರ್ಸಿದ್ರೆ ಹೆದರ್ಕೊಳ್ಳಲ್ಲ ಅಕ್ಕ. ನಾನ್ ಡಿಸೈಡ್ ಮಾಡಿ ಬಂದಿದ್ದೀನಿ. ನಾನು ಭಯ ಪಡಿಸ್ತಾ ಇಲ್ಲ. ನೀನೊಂದ್ ಹೆಜ್ಜೆ ಮುಂದೆ ಇಟ್ರೆ ನಾಗರಾಜ ಕಚ್ಚಿಬಿಡ್ತಾನೆ ಅಂತ ಹೇಳ್ತಾ ಇರೋದು. ಹಾವು ಕಡತಕ್ಕೆ ಬಲಿಯಾಗಿ ಪ್ರಾಣ ಬಿಟ್ಟು ಸುಮನ ಅಂತ ನಾಳೆ ಪೇಪರಲ್ಲಿ ಬರುತ್ತೆ. ನಾನ್ ಹೆದರ್ಕೋತೀನಿ ಅನ್ಕೊಂಡ್ರಾ? ಮೊದ್ಲು ನಾನು ಈ ನಾಗರಾಜನೇ ಸುಡ್ತೀನಿ ನೋಡಿ. ಸುಮನ, ಬೇಡ ಸುಮನ, ಆ ಕೆಲ್ಸ ಮಾಡ್ಬೇಡ. ನಿನಗ್ ಪುಣ್ಯ ಬರುತ್ತೆ. ಇವತ್ತು ನೀನ್ ಬೂದಿ ಆಗೋಗ್ತೀಯ ಅನ್ಕೊಂಡಿದ್ದೆ. ಸುಮಂಗಲಿಯಾಗ್ ಸತ್ ದಿನಾನೇ ನಿನ್ ಗಂಡ ನಾಗರಾಜ ಸಾಯ್ತಾನೆ ಅಂತ ತಿಳ್ಕೊ. ಸುಮನ, ನೀನ್ ಯಾರನ್ನೂ ಏನು ಮಾಡೋದಕ್ಕಾಗಲ್ಲ. ಯಾಕ್ ಮಾಡಲ್ಲ? ನನ್ ಕೈಲಿ ಮಾಡಕ್ ಆಗಲ್ಲ ಅನ್ಕೊಂಡಿದೀರಾ? ಸರಿ, ಹಾಗಾದ್ರೆ ಅದೇನ್ ಮಾಡ್ತೀಯೋ ಮಾಡು, ನೋಡೋಣ. ಅದೇನಪ್ಪ ಹಾಗೆ ಹೇಳ್ತೀರಾ? ನೋಡ್ಬೇಡಮ್ಮ ಸುಮನ, ನಾಗರಾಜನ ಸುಟ್ಟಾಕ್ಬೇಕು ಅನ್ಕೊಂಡ್ರೆ ತನ್ನ ಮಗಳಾದ ಉಲುಚಿನೂ ಕೂಡ ತನ್ನ ಕೈಯಾರೆ ಸುಟ್ಟಾಕ್ಬೇಕಾಗತ್ತೆ. ಬೇಕು ಅಂದ್ರೆ ನೋಡಿ. ಏ ಸುಮನ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಈಗ್ಲಾದ್ರೂ ಸುಮ್ಮನೆ ಇದ್ಬಿಡು. ಹೆಂಡತಿನ ಕಾಪಾಡ್ಕೋಬೇಕು ಅಂತ ಗಂಡ, ತಂದೆನ ತಾಯಿನ ಇಬ್ರು ಕಾಪಾಡ್ಕೋಬೇಕು ಅಂತ ಮಗು, 3 ಜನನು ಇಲ್ಲೇ ನಿನ್ ಮುಂದೆನೆ ಸಿದ್ಧವಾಗಿದ್ದಾರೆ. ಈಗ ನೀನೇನ್ ಮಾಡ್ತೀಯ? ನೀನು ಒಬ್ಳು ತಾಯಿನೇ. ನಿನ್ ಮನ್ಸು ಕೂಡ ಹಾಗಾದ್ರೇನೆ ಕರ್ಗೋದು. ಅಯ್ಯೋ, ಸುಡು ಸುಮನ, ಬೆಂಕಿ ಹಚ್ಚು, ಪೀಡೆ ತೊಲಗುತ್ತೆ. ನನ್ ಕಡೆಯಿಂದನೂ ಒಂದ್ ಕೊಡಿಯತ್ತೆ. ಮಾಮ್, ನನ್ಗೆ ಕೊಡಿದ್ರೆ? ನನ್ನ ತಪ್ಪಿಂದಾಗಿ ಉಲೂಚಿ ಕಾಲು ಸುಟ್ಟು ಹೋಯ್ತಲ್ಲ ಅನ್ನೋ ನೋವು ನನಗಿನ್ನೂ ಕಾಡ್ತಾನೇ ಇದೆ. ಅಂತ ಅದ್ರಲ್ಲಿ ನಾಗರಾಜ ಜೀವಂತವಾಗಿ ಇರೋವಾಗ್ಲೇ ಸುಟ್ಟು ಬಿಡು ಅಂತೀಯ? ಯೂಸ್ಲೆಸ್ ಫೆಲೋ. ಮಾಮ್ ಯಾಕೆ ರಿವರ್ಸ್ ಆದ್ರು? ಏನಾದ್ರೂ ಪ್ಲಾನ್ ಮಾಡಿರ್ತಾರೆ.